ಆಹಾ, ಕರಾವಳಿ ಸ್ಪೆಷಲ್ ಮಳೆಗಾಲದ ಸ್ನ್ಯಾಕ್ಸ್, ರುಚಿ ರುಚಿಯಾದ ಪತ್ರೊಡೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾವು ಪತ್ರೊಡೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಪತ್ರೊಡೆಗೆ ಬೇಕಾಗೋ ಮೈನ್ ಐಟಮ್ ಮರಕೆಸನ ತಗೋಬರ್ಬೇಕು. ಕೆಲವರು ಕೆಸುವಿನ ಎಲೆಯನ್ನು ಕೂಡ ಬಳಸ್ತಾರೆ. ಆದರೆ ಮರಕೆಸುವಿನ ಪತ್ರೊಡೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಎಲೆ ಹಿಂದೆ ದಂಟಿರುತ್ತೆ, ಅದನ್ನೆಲ್ಲ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದ್ಸಲ ನೀರಲ್ಲಿ ನೆನೆಸಿ ಕ್ಲೀನ್ ಮಾಡ್ಕೊಳ್ಳಿ. ನಂತರ ಈ ಸೊಪ್ಪಿನ ದಡಿ ಉಂಟಲ್ಲ, ದಪ್ಪವಿರೋದು, ಅದನ್ನ ತೆಗೆಯೋಣ. ಇಲ್ಲ ಅಂದರೆ ಅದು ಮಡಚಲಿಕ್ಕೆ ಕಷ್ಟ ಆಗುತ್ತೆ. ಈ ದಂಟಿಂದ ಪದಾರ್ಥನೂ ಕೂಡ ಮಾಡಬಹುದು. ಇವಾಗ ಸೊಪ್ಪಂತೂ ರೆಡಿ ಆಯಿತು. ನಾವು ಇವಾಗ ಮಸಾಲ ರೆಡಿ ಮಾಡೋಣ. ಇವಾಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನಕಾಯಿ ಹಾಕಬೇಕು. ಆಮೇಲೆ 1/4 ಟೇಬಲ್ ಸ್ಪೂನ್ ಮೆಂತ್ಯ ಹಾಕಿ, ಆಮೇಲೆ ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಇದನ್ನೆಲ್ಲ 1 ಟೇಬಲ್ ಸ್ಪೂನ್ ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಸಾಸಿವೆ, ಇಂಗನ್ನು ಕೂಡ ಹಾಕೋಬಹುದು. ಬೇವಿನ ಸೊಪ್ಪು ಹಾಕಿ ಇದನ್ನ ನೀಟಾಗಿ ಫ್ರೈ ಮಾಡಿ. ಸಾಂಬಾರ್ಗೆ ಯಾವ ಥರ ಫ್ರೈ ಮಾಡ್ತಿರೋ ಅಷ್ಟೇ ಫ್ರೈ ಮಾಡಬೇಕು. ಅಕ್ಕಿ, ಕಡಲೆಬೇಳೆನ ಮುಂಚೆ ಈ ಥರ ನೆನೆಸಿಟ್ಕೊಳ್ಳಿ. 3-4 ಅವರ್ ಮುಂಚೆ ನೆನೆಸಿಟ್ಕೋಬೇಕು. ಆಮೇಲೆ ರೆಡಿ ಮಾಡಿರೋ ಮಸಾಲಾಗೆ ಹುಣಸೆ ಹಣ್ಣು, ಕಾಯಿ ತುರಿನ ಹಾಕಿ ನುಣ್ಣಗೆ ಬೇಯಿಸ್ಕೊಳ್ಳಿ. ಹುಣಸೆ ಹಣ್ಣನ್ನು ಜಾಸ್ತಿ ಹಾಕಿ, ಇಲ್ಲ ಅಂದರೆ ಬಾಯಿ ಕೆರೆಯುತ್ತೆ. ಆಮೇಲೆ ನೆನೆಸಿಟ್ಟ ಅಕ್ಕಿ, ಕಡಲೆಬೇಳೆನ ಬೀಸ್ಕೋಬೇಕು. ಇವಾಗ ರುಬ್ಬಿರೋ ಹಿಟ್ಟು, ಮಸಾಲ ಎರಡನ್ನೂ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪತ್ರೊಡೆ ಹಿಟ್ಟು ಇವಾಗ ರೆಡಿ ಆಯಿತು. ನಂತರ ಸೊಪ್ಪನ್ನು ಈ ರೀತಿ ತಗೊಳ್ಳಿ. ಹೀಗೆ ಇಟ್ಕೊಂಡು ಈಗಷ್ಟೇ ರೆಡಿ ಮಾಡಿದ ಹಿಟ್ಟನ್ನು ತಗೊಳ್ಳಿ, ಅದನ್ನ ಈ ರೀತಿ ಹಚ್ಚಬೇಕು. ಆಮೇಲೆ ಇದ್ರ ಮೇಲೆ ಇನ್ನೊಂದು ಎಲೆನ ಇಟ್ಕೊಂಡು ಹಿಟ್ಟನ್ನು ಹಚ್ಚಿ, ಹೀಗೆ 5-6 ಎಲೆ ಮೇಲೆ ಹಿಟ್ಟನ್ನು ನೀಟಾಗಿ ಹಚ್ಚಬೇಕು. ಇವಾಗ ರೋಲ್ ಮಾಡಬೇಕು. ಈ ಥರ ರೋಲ್ ಮಾಡಬೇಕು.
ರೆಡಿ ಮಾಡಿರೋ ರೋಲ್ನ ಹಬೆಯಲ್ಲಿ ಬೇಯಿಸಬೇಕು. ಈ ರೀತಿ ಇಡ್ಲಿ ಕುಕ್ಕರ್ ಇದ್ದರೆ ತುಂಬ ಈಸಿ ಆಗುತ್ತೆ. ಸುಮಾರು 20 ರಿಂದ 25 ನಿಮಿಷ ಬೇಯಿಸಬೇಕು. ಈ ಟೈಮಲ್ಲಿ ಎಕ್ಸ್ಟ್ರಾ ಸೊಪ್ಪು ಇದ್ದರೆ ಅದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಆಮೇಲೆ ಮಸಾಲ ಹಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡಿ ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಇಡ್ಲಿ ಥರನೇ ಹಾಕಿದರೆ ಈಸಿ ಆಗುತ್ತೆ. ನಂತರ ಉಪ್ಪಿಟ್ಟು ಥರನೇ ಈ ಇಡ್ಲಿನ ಒಂದು ಬಾಣಲೆಯಲ್ಲಿ ಹಾಕಿ ಫ್ರೈ ಮಾಡಿ. ಫ್ರೈ ಮಾಡ್ತಾ ಪುಟಾಣಿ ಬೇಳೆ, ಉದ್ದಿನ ಬೇಳೆ, ಅರಿಶಿನ ಪೌಡರ್, ಸಾಸಿವೆ, ಬೇವಿನ ಸೊಪ್ಪು ಹಾಕಿ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಟೇಸ್ಟಿಯಾಗಿರುತ್ತೆ. ರೋಲ್ ಬೇಯಿಸ್ತಿರಲ್ವಾ, ಅದನ್ನ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ಈ ಥರ ಪೀಸ್ ಮಾಡಿ. ಬಿಸಿ ಇದ್ದಾಗಲೇ ಪೀಸ್ ಮಾಡಬೇಕು. ಆಮೇಲೆ ಇದನ್ನ ಈ ರೀತಿ ರೋಸ್ಟ್ ಮಾಡಬೇಕು. ಇವಾಗ ರುಚಿಯಾದ ಪತ್ರೊಡೆ ರೆಡಿಯಾಗಿದೆ. ಇದರ ಜೊತೆ ಪತ್ರೊಡೆ ಉಪ್ಪಿಟ್ಟನ್ನು ಸೈಡಲ್ಲಿ ಹಾಕ್ಕೊಳ್ಳಿ. ಎರಡೂ ಸೇರಿ ಪ್ಲೇಟಿಗೆ ಹಾಕ್ಕೊಂಡು ಈವ್ನಿಂಗ್ ಟೈಮಲ್ಲಿ ತಿಂತಾ ಇದ್ರೆ ತುಂಬಾನೇ ಖುಷಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ಟೇಸ್ಟ್ ನೋಡಿ. ಇದಾದ್ಮೇಲೆ ಮತ್ತೆ ಮಾಡ್ತಾ ಇರ್ತೀರಾ. ನೀವು ಪತ್ರೊಡೆ ಮಾಡಿದರೆ ಅಥವಾ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪತ್ರೊಡೆ ಮಾಡೋದು ಹೇಗಂತ ಎಲ್ರಿಗೂ ತಿಳಿಸೋಕೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.